ಬಂದೆ. ಬಾರವ ರೀ, ಯಾರ ಬಂದಾರ ನೋಡ್ರಿ. ಯಾರು ಬಂದ್ರು? ಅಣ್ಣ ಆರಾಮದೇವ? ಯಾವಾಗ ಬಂದ್ರಿ? ಮನೆಗೆಲ್ಲ ಆರಾಮದಾರವ? ಮತ್ತೆ ನಿನ್ ಗಂಡ ಹೆಂಗದಾನ? ನನ್ನ ತಂಗಿ ಪಳಸಿನ ಮನೆಗೆ ಬಂದಿರ್ತಾಳ. ಅಲ್ಲಿ ನನ್ನ ತಂಗಿ ಬರೋದು ಅಪರೂಪ ಅಂತದ್ರೊಳಗ ಆಕಿನ ಮುಂದೆ ಹೋಗಿ ನೀರ್ ಕುಕ್ ಬರ್ತಿಲ್ಲ, ನಿನಗ ಸರಿ ಅನ್ಸುತ್ತ? ಅಲ್ಲ ರೀ, ತಿಂಗಳಿಗೆ 2-3 ಸಲ ಗಂಡ ಮನೆ ತವ್ರ ಮನೆ ಬಂದ್ರೆ ಜೀವನ ಹೆಂಗ್ ನಡಿತೈತ್ರಿ? ಒಂದು ವರ್ಷ ಕೂಡ ಆಗಿಲ್ಲ. ಸಂಸಾರ ಬುದ್ಧಿ ಕಲಿತ್ರೆ ಎಲ್ಲಿ ಕಲಿತಾಳೆ ಅವರು? ಆಕಿ ಜೀವನ ಕೆಡ್ಸಕ್ ನನಗೇನ್ ಇಷ್ಟನಾ? ಒಂದು ಮಾತು ಹೇಳ್ತೀನಿ ತಿಳ್ಕೊ, ನಿನಗ ಪ್ರತಿ ಒಂದು ಹೆಣ್ಣಿಗೂ ತನ್ನ ಗಂಡನ ಮನೇಲಿ ಏನಾದ್ರು ಸಮಸ್ಯೆ ಆದ್ರ ನೆನಪಾಗೋದ ತವ್ರ ಮನಿ. ಆ ತವ್ರ ಮನಿ ನೆನಪಾದ ತಕ್ಷಣ ಬಂದೈತೆ ಹೆಣ್ಣ ಅಂತಕಿಗೆ ನೀನ್ ಇದನ್ನೆಲ್ಲ ಮಾಡಿದಿ. ಏನಪ್ಪ ಕಷ್ಟ ಸುಖ ಅಂತ ಕೇಳೋದು ಸ್ವಲ್ಪ ನಿನ್ ಕಡೆ. ಅವಳು ಫಸ್ಟ್ ಟೈಮ್ ಬಂದಾಗ್ಲೇ ನೀವು ಬುದ್ಧಿ ಹೇಳಿ ಕಳಿಸ್ಬೇಕಿತ್ತು. ಅವಳು ಹಾಳಾಗ ಕಾರಣ ನೀವೇ. ಹೋಗ್ ಫಸ್ಟ್ ಕೇಳು, ಇಲ್ಲ ನಿಂದೇನು ಪ್ರಾಬ್ಲಮ್ ಇದ್ರೆ ನನ್ಗೆ ಹೇಳು, ನಾನ್ ಮಾತಾಡ್ತೀನಿ. ನೀವು ನಿಮ್ ತಂಗಿ ಬಗ್ಗೆ ಯೋಚನೆ ಮಾಡ್ತೀರಿ, ನಾನು ಒಂದ್ ಹೆಣ್ಣಾಗಿ ಹೆಣ್ಣಿನ ಬಗ್ಗೆ ಯೋಚನೆ ಮಾಡ್ತೀನಿ. ಈಗಲೂ ಕಾಲ ಮುಚ್ಚಿಲ್ಲ, ಹೋಗಿ ಅವಳಿಗೆ ಬುದ್ಧಿ ಹೇಳಿ ಗಂಡ ಮನೆ ಕಳಿಸ್ಕೊಡಿ. ಅಣ್ಣ, ನನ್ ಗಂಡನ ಮನೆಯಲ್ಲೇ ಹೊಡೆದ್ರು ಬೈದ್ರು, ನಾ ಅಲ್ಲೇ ಜೀವನ ಮಾಡ್ಬೇಕಿತ್ತು. ತವ್ರ ಮನೆ ಅಂತ ಅನ್ಕೊಂಡು ಬಂದಿದ್ದೆ. ಸರಿ ಅಣ್ಣ, ಹೋಗ್ಬಿಟ್ಟು ಬರ್ತೀವಿ. ಯಾಕವ ಇನ್ನೊಂದೆರಡು ದಿವಸ ಇರ್ಬೇಕು ತಾನೇ? ಇಲ್ಲ ಅಣ್ಣ, ವೈನಿ ತವ್ರ ಮನೆಯಲ್ಲಿ ಮದುವೆ ಮಾಡಿ ಮುಗಿದ ತಕ್ಷಣ ಗಂಡಿನ ಮನೆಯಲ್ಲಿ ಎಷ್ಟೇ ಕಷ್ಟ ಇದ್ರೂ ಪರವಾಗಿಲ್ಲ, ಗಂಜಿ ಕುಡಿದು ಜೀವನ ಮಾಡ್ಬೋದು. ವಿಡಿಯೋ ಇಷ್ಟ ಇದ್ದರೆ ಲೈಕ್ ಮಾಡಿ, ಹಾಗೆ ಫಾಲೋ ಮಾಡಿ.